ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಸಂಸದ ಸಾಗರ್ ಖಂಡ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ವೈದ್ಯರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಇದೇ ವೇಳೆ ರೋಗಿ ಹಾಗೂ ಕುಟುಂಬಸ್ಥರಿಗೂ ಧೈರ್ಯ ತುಂಬಿದ ಸಂಸದರು ವೈದ್ಯರ ಮೇಲೆ ನಡೆಯುತ್ತಿರುವ ಹಲ್ಲೆಗಳು ಸಮಾಜಕ್ಕೆ ಅಪಾಯಕಾರಿ ಬೆಳವಣಿಗೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪ್ರಕರಣದಲ್ಲಿ 7 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ ಅವರು, ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತಲೂ ಕೂಡ ಹೇಳಿದ್ದಾರೆ. ಆಸ್ಪತ್ರೆಗಳಲ್ಲಿ ಭದ್ರತೆ ಕೊರತೆಯಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 50 ಹೋಂಗಾರ್ಡ್ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಎಂದು ಹೇಳಿದ್ದಾರೆ. ದೇಶದ ಹಲವೆಡೆ ವೈದ್ಯರ ಮೇಲೆ ದಾಳಿ ನಡೆಯುತ್ತಿರುವುದು ದುಃಖಕರ ಸಂಗತಿ ಎಂದು ಪ್ರತಿಕ್ರಿಯೆ ನೀಡಿದ ಸಂಸದರು, ವೈದ್ಯರ ರಕ್ಷಣೆ ಈಗಾಗಲೇ ಕಾನೂನು ಜಾರಿಯಲ್ಲಿದ್ದು, ಜಿಲ್ಲಾಡಳಿತ ಮತ್ತು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಗೆ ನಾನು ಮತ್ತು ನಮ್ಮ ಪೊಲೀಸು ಅಧಿಕಾರಿಗಳು ವಿಸಿಟ್ ಮಾಡಿದ್ದೀವಿ. ಯಾಕಂತಂದ್ರೆ ನಿನ್ನೆ ರಾತ್ರಿ ಸುಮಾರು 1 ಗಂಟೆಗೆ ಡಾಕ್ಟರ್ ತುಕಾರಾಮ್ ಅಂತಮ್ಮವರು PG ಫಸ್ಟ್ ಇಯರ್ ಸ್ಟೂಡೆಂಟು, ಆರ್ಥೋಪೆಡಿಕ್ ಸ್ಟೂಡೆಂಟು, ಅವ್ರ ಮೇಲೆ ಹಲ್ಲೆ ಆಗಿತ್ತು. ಈ ತರ ಎಲ್ಲೂ ಕೂಡ ಆಗ್ಬಾರ್ದು. ಯಾಕಂದ್ರೆ ಯಾರು ಜೀವ ಉಳಿಸ್ತಾರೆ, ಯಾರು ನಮ್ಗೆ ಜೀವನೇ ಕೊಡ್ತಾರೆ ಅಂಥವ್ರ ಮೇಲೇನೆ ಹಲ್ಲೆ ಆಯ್ತು ಅಂತಂದ್ರೆ ಯಾರು ಕೆಲ್ಸಕ್ಕೆ ಬರೋಕ್ ಹೋಗಲ್ಲ. ನಮ್ಗೆ ನಮ್ಮ ಸಮಾಜಕ್ಕೆ ಒಂದು ದುರಂತ ಅಂತ ನಾವು ಹೇಳ್ಬೋದು. ಅದಕ್ಕೆ ಈಗಾಗಲೇ ನಾವು ಸತತವಾಗಿ ಬೆಳಗ್ಗೆಯಿಂದ ನಮ್ಮ SP ಅವರು ಮತ್ತೆ ನಮ್ಮ DC ಎಲ್ಲರ ಜೊತೆ ನಾವು ಸಂಪರ್ಕದಲ್ಲಿದ್ದು 7 ಜನ ಅಕ್ಯೂಸ್ ಇದ್ರು, 7 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರ ಮೇಲೆ ಸ್ಟ್ರಿಕ್ಟ್ ಏನು ಸೆಕ್ಷನ್ಸ್ ಇದೆ ಅದು ಕೂಡ ಹಾಕಲಾಗಿದೆ. ಚಾರ್ಜ್ ಶೀಟು ಕೂಡ ಕರೆಕ್ಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕೂಡ ಫೈಲ್ ಮಾಡ್ತಾರೆ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದು 100ಕ್ಕೆ 100 ಅದು ಸರಿಯಾಗಿ ಆಗತ್ತೆ ಅಂತ ನಾನು ಹೇಳಕ್ಕೆ ನಾನು ಬಯಸುತ್ತೇನೆ. ಇವ್ರ ಜೊತೆ ಇಲ್ಲಿ ಮತ್ತೆ ಮುಂದೆ ಈ ತರ ಆಗ್ಬಾರ್ದು ಅಂತ ಈಗಾಗಲೇ ಏನು ಪೊಲೀಸು ಪ್ರೆಸೆನ್ಸ್ ಇತ್ತು, ಇಲ್ಲಿ ಮುಂಚೆ ಬರೀ 3 ಜನ ಇರ್ತಿದ್ರು, ಅದನ್ನು ಡಬಲ್ ಮಾಡಲಾಗಿದೆ. ಇದ್ರ ಜೊತೆ ಮುಂಚೆ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಬೇರೆದಿತ್ತು. ಆ ಸೆಕ್ಯೂರಿಟಿ ಏಜೆನ್ಸಿನೂ ಕೂಡ ಈಗ ಹೋಮ್ ಗಾರ್ಡ್ ಸೆಕ್ಯೂರಿಟಿ ಏಜೆನ್ಸಿ ತಗೊಂಡು 50 ಜನರಿಗೆ ಹೋಮ್ ಗಾರ್ಡ್ಸ್ ಇಂದಾನೆ ಸೆಕ್ಯೂರಿಟಿ ಸಿಗ್ಬೇಕು. ಮುಂದೆ ಈ ತರ ಎಲ್ಲೂ ಕೂಡ ನಮ್ಮ ವೈದ್ಯರಿಗೆ ಆಗ್ಬಾರ್ದು ಅಂತ ಎಂಬ ಉದ್ದೇಶದಿಂದ ನಾವು ಮಾಡ್ತಾ ಇದ್ವಿ. ಸುಮಾರು ದಿವಸಗಳಿಂದ ನಾವು ನೋಡ್ಬೋದು, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇನ್ ವೈದ್ಯರ ಮೇಲೆ ಹಲ್ಲೆ ಆಗತ್ತೆ. ಯಾವಾಗ್ಲೂ ಕೂಡ ಅದು ನಾವು ಎಲ್ಲರೂ ಕೂಡ ಖಂಡಿಸ್ತಾರೆ. ಆದ್ರೆ ಒಂದು ಸ್ಪೆಷಲ್ ಲಾ ಬೇಕಾಗಿದೆ, ಒಂದು ವಿಶೇಷ ಕಾನೂನು ಕೂಡ ಬೇಕಾಗಿದೆ. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ವೈದ್ಯರು ಸತತವಾಗಿ ಇದೇ ಹೇಳ್ತಾ ಬಂದಿದ್ದಾರೆ ಕಿ ನಾವೇ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಾ ಇರ್ತೀವಿ, ಯಾರು ಪೇಷಂಟ್ಸ್ ಇರ್ತಾರೆ ಅವ್ರ ಕುಟುಂಬದವರು ಒಂದ್ಸಲ ಹಲ್ಲೆ ಮಾಡಕ್ ಯತ್ನಿಸ್ತಾರೆ, ಪ್ರಯತ್ನ ಮಾಡ್ತಾರೆ, ನಮ್ಗೆ ರಕ್ಷಣೆ ಇಲ್ಲ ಅಂತ ಸುಮಾರು ವರ್ಷಗಳಿಂದ ಅವ್ರು ಹೇಳ್ತಾನೆ ಬಂದಿದ್ದಾರೆ. ಆದ್ರೂ ಕೂಡ ಈಗಲೂ ಕೂಡ ಇದೇ ಆಗ್ತಾ ಇದೆ. ಇಲ್ಲಷ್ಟೇ ಇಲ್ಲ, ಎಲ್ಲ ಕಡೆ ಆಗ್ತದೆ ಅಂತಂದ್ರೆ ಬಹಳ ಒಂದು ಖಂಡನೀಯ ವಿಚಾರ. ಅದಕ್ಕೆ ಒಂದು ವಿಶೇಷ ಕಾನೂನು ಕೂಡ ಬೇಕಾಗಿದೆ. ಪ್ರೈವೇಟ್ ಮೆಂಬರ್ ಬಿಲ್ಲು ಕೂಡ ಬಂದಿತ್ತು 2022ರಲ್ಲಿ, ಒಂದು ವಿಶೇಷ ಕಾನೂನು ಡಾಕ್ಟರ್ಸ್ ನಮ್ಮ ವೈದ್ಯರ ರಕ್ಷಣೆಗಾಗಿ. ಅದೇ ಈಗ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಏನು ರಕ್ಷಣೆ